ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಗೆ ಜನಗಣತಿಯ ಅಸ್ತ್ರ ಸಿಕ್ಕಂತಾಗಿದೆ. ಜನಗಣತಿಯ ಅಸ್ತ್ರವನ್ನ ಹಿಡಿದು ಸಿಎಂ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹೊಸ ಜಾತಿ ಜನಗಣತಿ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ. ಅಹಿಂದ ಸಮುದಾಯಕ್ಕೆ ಸಂದೇಶ ನೀಡೋದಕ್ಕೆ ಬಿಜೆಪಿ ಆ ಮೂಲಕ ಪ್ಲಾನ್ ಮಾಡ್ತಾ ಇದೆ. ಜಾತಿ ಜನಗಣತಿಯಲ್ಲೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ತಂತ್ರ ಇದು. ದಿನೇ ದಿನೇ ಸರ್ಕಾರಕ್ಕೆ ಜಾತಿ ಜನಗಣತಿಯ ವರದಿ ಕಗ್ಗಂಟಾಗಿನೇ ಪರಿಣಮಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯಿಸೋದು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಇತ್ತು. ಈಗ ಒಂದು ತಂತ್ರ ಹೆಣೆಯಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ. ಈಗ ಕೊನೆಗೂ ಜಾತಿ ಗಣತಿ ಅಸ್ತ್ರವನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದನ್ನೇ ಕಾಂಗ್ರೆಸ್ಗೆ ಯಾವ ರೀತಿ ತಿರುಗುಬಾಣ ಮಾಡಬೇಕು ಅನ್ನೋ ದಾರಿ ಬಿಜೆಪಿಗೆ ಸಿಕ್ಕ ಹಾಗಿದೆ. ವಿಜಯ್, ಖಂಡಿತ ನೋಡಿ, ಈ ಜಾತಿ ಜನಗಣತಿಯ ಮೇಲೆ ಅತಿ ಹೆಚ್ಚು ನಿರೀಕ್ಷೆ ಇಟ್ಟಿರುವಂತವರು ಅಹಿಂದ ನಾಯಕರು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ನಾಯಕರಿರ್ಬೋದು, ಹಾಗೆ ದಲಿತ ನಾಯಕರು. ಆದ್ರೆ ಆ ದಲಿತ ನಾಯಕರಿಗೆ ಜೊತೆಗೆ ಅಹಿಂದ ನಾಯಕರಿಗೆ ಎಲ್ಲೋ ಒಂದ್ ಕಡೆ ನೇರವಾಗಿ ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಕಡಿಮೆ ಆಗ್ತಿರೋ ಲೆಕ್ಕಾಚಾರದಲ್ಲಿ ಆಗ್ತಿರುವಂತದ್ದು. ಯಾಕಂತಂದ್ರೆ ಜಾತಿ ಜನಗಣತಿ ಇಂದು ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ ಒಂದಷ್ಟು ಕಾದು ನೋಡುವಂತ ತಂತ್ರಗಳನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಅದಾದ ನಂತರ ಒಂದಷ್ಟು ಮಾಸ್ಟರ್ ಪ್ಲಾನ್ ಮಾಡುವಂತ ಒಂದಷ್ಟು ತಂತ್ರಗಾರಿಕೆ ಬಿಜೆಪಿಯಲ್ಲಿ ಇತ್ತು. ಆದ್ರೆ ಸಿದ್ದರಾಮಯ್ಯ ಅವರ 2 ಕ್ಯಾಬಿನೆಟ್ ನಲ್ಲೂ ಕೂಡ ಜಾತಿ ಗಣತಿಯ ವರದಿ ಹೊರಗಡೆ ಅಥವಾ ಬಿಡುಗಡೆ ಆಗುವಂತದ್ದು ಯಾವುದೇ ರೀತಿಯಂತ ನಿರೀಕ್ಷೆ ಕಾಣಲಿಲ್ಲ. ಹಾಗಾಗಿ ಇದನ್ನೇ ಮುಂದಿಟ್ಕೊಳ್ಳುವಂತಹ ಬಿಜೆಪಿ ನಾಯಕರು ಈಗ ಒಂದು ಅಸ್ತ್ರವನ್ನಾಗಿ ಪ್ರಯೋಗವನ್ನ ಮಾಡ್ತಿರುವಂತದ್ದು. ನೋಡಿ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ, ಅಂದ್ರೆ ಹಿಂದುಳಿದ ಕ್ಷೇತ್ರ ಇರ್ಬೋದು, ಅಲ್ಲೆಲ್ಲೂ ಕೂಡ ಒಂದಷ್ಟು ಪ್ರಯೋಗವನ್ನ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವ ತನಕ ಈ ರೀತಿಯಂತ ವರದಿಗಳು ಬಿಡುಗಡೆ ಆಗಲ್ಲ. ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಿಕ್ಕಾಗಿ ಈ ರೀತಿಯ ಒಂದು ವರದಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಅನುಮಾನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಲಿಂಗಾಯತ ಹಾಗೂ ಒಕ್ಕಲಿಗರ ಸಮುದಾಯವನ್ನ ವಿರೋಧ ಕಟ್ಕೊಳ್ಬೇಕಾಗತ್ತೆ. ಈ ರೀತಿಯಾದಂತಹ ಸಂದೇಶವನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾರ್ಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾವಾಗ ಅದು ಪಾಸಿಟಿವ್ ಆಗುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ರು, ಅದನ್ನೇ ನೆಗೆಟಿವ್ ಮಾಡಬೇಕು ಅಂತ ಈಗಾಗಲೇ ಕಮಲ ನಾಯಕರು ರೆಡಿಯಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.